ವೀಕ್ಷಕರಿಗೂ नमस्कार. KCS मीडिया चॅनल हांव रेखा लोबो. तुमकां सगळं कळीत आसात कितें म्हणल्यार आमीन म्हणजे शब्द एक कॉमेडी फिल्म दवरून समान सांगून सुमार पेटी हांव जावन दी पाद्रप जावन दिवलेला त्या विशयांत ते शब्द एक पवित्र जावन आसा त्या देखून तुम्ही दवरून समान आम्ही रिक्वेस्ट केलांत तर बी त्यांनी रिक्वेस्ट ते मीरून त्यांनी आम्ही रिलीज करतात म्हणून सांगून त्यांनी मे 15 खाली रिलीज करून आसात काही त्याच्या विशयांत इल्लेशें हांव उलोवंक आशेता. मोगचेनो हांव इतलें सांगूंक इच्छिता ते भावान सांगता खाले गुत्ते मुसरून केला मुसरून उलयन आसा म्हणून सांगता बाबान. हांवें सांगचें एकच विशय मुसर कोण करतात बाबा तुमचे वयर आमी काले तुम्ही कॉमेडीचे मूवी तुम्ही रिलीज करून असो म्हण काले तर सांगलां की नाने देवाचे शब्द खाले आसा पळय ते मात्र तुम्ही दवरून असो म्हण सांगल्या. देवाचे शब्द काले आसा पळय ते मात्र तुम्ही दवरून असो आणि उरले तांचे शब्द जाल्यार तुम्ही दवरा म्हण सांगलात. पॉइंट नंबर. आणि अनेक भावान सांगता आमचे कोंकणी लोकांना मस्त लोकांना आमकां सपोर्ट करून आसात त्या देखून आमी रिलीज करता ते मूवी म्हण सांगून आसात. त्या देखून हांव एक विशय उलोवंक आसता कोण कोंकणी लोकांना तुका सपोर्ट करून आसा बाबा तुम्ही बरें करता वैत जाल्यार वी आर द सपोर्टिंग. ओके तुम्ही लोकांक बरेपण तुम्ही मेसेज दिता वैत जाल्यार आमी तुमकां सपोर्ट करतात. कोंकणी लोकांक कोणी मंगा नात बाबा इंटेलिजंट आसात समजले. ते कोण तुझे लुसिफराचे कोण तुका सपोर्ट करून आसता पळय लुसिफराचे फॅमिली तुमचे बरीत ताका तुम्ही सांगा सगळ्या लोकांना तुम्ही ऍड करूंक वचनाकात समजले. सगळ्या लोकांना रिक्वेस्ट केला काय ते मूवी रिलीज जायचे म्हणून सांगून म्हाका गोतू ना बाबा देवाचे शब्दाक एक मान मारी दिवन नातले तुम्ही आणि सगळ्या पत्र्यापाक एक नाव पाड करून जाला ते आणि परतून सगळे कोंकणी लोकांक टार्गेट करून आसत की तुम्ही नो तुमकां कोण सपोर्ट करून आसत पळय तांकां मात्र सांगल्यार ते बरे जाता जाय ते आमकां परत सांगूंक येनाकात. ओके ಪ್ರಿಯ ವೀಕ್ಷಕರೇ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಆಮೀನ್ ಅನ್ನುವಂಥ ಶಬ್ದಕ್ಕೆ ಆ ಆಮೀನ್ ಅನ್ನುವಂಥ ಅಕ್ಷರಿಗೆ ಯಾವ ರೀತಿ ಡೆಕೋರೇಟ್ ಮಾಡಿದ್ರು ಅಂತ ಸ್ವಲ್ಪ ಅದನ್ನು ನೋಡಿ. ಓಕೆ ಅದನ್ನು ಒಂಥರ ಹಾವನ್ನು ಇಟ್ಟು ಅಂದ್ರೆ ಒಂದು ಹಾವನ್ನು ಇಟ್ಟು ಆ ಹಾವಿಗೆ ಇವರ ಒಂದು ರೂಪ ಕೊಡ್ತಾರೆ. ಆಮೀನ್ ಅನ್ನುವಂಥ ಇದು ಉಂಟಲ್ವಾ ಹಾವು ಉಂಟಲ್ವಾ ಆ ಹಾವಿಗೆ ಇವರು ಏನ್ ಮಾಡ್ತಾರೆ ಅಂದ್ರೆ ರೂಪ ಕೊಡ್ತಾರೆ. ಅದು ಈ ದೇವರ ನಮ್ಮದ್ರಲ್ಲಿ ಹಾವಿಗೆ ದೇವರ ವಿರುದ್ಧವಾಗಿ ಪಾಪ ಮಾಡಿದಕ್ಕೋಸ್ಕರ ಆ ಹಾವಿಗೆ ದೇವರ ಶಾಪ ಕೊಡ್ತಾರೆ. ಏನು ಗೊತ್ತುಂಟಾ ನೀನು ಸಾಯುವ ತನಕ ನೆಲದ ಮಣ್ಣನ್ನು ತಿಂದು ಬದುಕಬೇಕು ಅಂತ ಹೇಳಿ ದೇವರ ಶಾಪ ಕೊಡುತ್ತಾರೆ. ಆದ್ರೆ ಇದರ ಕುರಿತಾಗಿ ವಿಜ್ಞಾನಿಗಳು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಸೈಂಟಿಫಿಕ್ ಪ್ರೂಫ್ ಆಗಿರುವಂತದ್ದು ಏನಂದ್ರೆ ಈ ಹಾವಿನ ಕುರಿತಾಗಿ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾತ್ರ ಮಾಡುವಂಥದ್ದು ವೀಕ್ಷಕರೇ. ಈ ಹಾವು ಏನು ಮಾಡುತ್ತಂದ್ರೆ ತುಂಬಾ ಸೂಕ್ಷ್ಮಳುವಂತ ಹಾವಿದ್ದು. ಓಕೆ ಎಲ್ಲಾದ್ರೂ 6 ತಿಂಗಳು ಭೂಕಂಪ ಆಗುತ್ತಾದ್ರೆ ಈ ಹಾವಿಗೆ ಅದಕ್ಕಿಂತ ಮುಂಚೆನೆ ಗೊತ್ತಾಗುತ್ತಂತೆ ಅಷ್ಟು ಸೂಕ್ಷ್ಮಳುವಂತ ಈ ಹಾವಾಗಿದೆ. ಅದಕ್ಕೆ ಕಿವಿ ಇರೋದಿಲ್ಲ ಅಂತೆ ಓನ್ಲಿ ಸ್ಪರ್ಶದ ಮೂಲಕ ಅದನ್ನು ಅಬ್ಸರ್ವ್ ಮಾಡುತ್ತಂತೆ. ಅಷ್ಟೇ ಮಾತ್ರ ಅಲ್ಲ ಅದು ತುಂಬಾ ಇಂಟೆಲಿಜೆಂಟ್ ಅಂತೆ. ಯಾರನ್ನು ಹೆಂಗ್ ಟಾರ್ಗೆಟ್ ಮಾಡಬೇಕು ಯಾವ ರೀತಿ ಅವರನ್ನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಕು ಯಾರನ್ನು ಹೆಂಗ್ ನಾನು ಆಟ ಆಡಿಸ್ಬೇಕು ಯಾರ ಜೊತೆಗೆ ಹೆಂಗ್ ಫೈಟ್ ಮಾಡಬೇಕು ಎಲ್ಲ ಪರ್ಫೆಕ್ಟ್ ಆಗಿ ಈ ಹಾವಿಗೆ ಗೊತ್ತಿರುತ್ತೆ ವೀಕ್ಷಕರ. ಅಂತ ಮನಸ್ಸುಳ್ಳುವಂತ ಜನರಿಗೆ ಏನಂತ ಕರೀತಾರೆ ಗೊತ್ತುಂಟಾ ಸರ್ಪ ಜಾತಿಗಳೇ ಅಂತ ಕರೀತಾರೆ. ಓಕೆ ಮೊದಲನೇದು. ಎರಡನೇದಾಗಿ ಬಂತು ಇದೇ ಹಾವು ಅನ್ನೋದು ಎರಡನೇದು ಅದು ನಾನು ಸ್ಟಿಕ್ ನೋಡಿದಾಗ ನನಗೆ ಸ್ವಲ್ಪ ಈ ಮೂವಿದು ನನಗೆ ಗೊತ್ತಾಯ್ತು. ವಿಷಯ ಏನಂದ್ರೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತ ವಿಷಯ ಏನಂದ್ರೆ ಇಸ್ರಾಯೇಲ್ ಜನಾಂಗದವರು ಐಗುಪ್ತ ದೇಶಕ್ಕೆ ಹೋಗ್ತಾರೆ. ಐಗುಪ್ತ ದೇಶದಿಂದ 40 ವರ್ಷ ಇಸ್ರಾಯೇಲ್ ಅಲ್ಲಿ ಇರ್ತಾರೆ. ಐಗುಪ್ತ ದೇಶದಲ್ಲಿ ಗುಲಾಮರಾಗಿರ್ತಾರೆ. ಎಷ್ಟು ವರ್ಷ 430 ವರ್ಷಗಳ ಕಾಲ ಗುಲಾಮರಾಗಿರ್ತಾರೆ. ದೇವರ ಮೂಲಕ ಅಂದ್ರೆ ಮೋಸೆಸ್ ಮೂಲಕ ಅವರು ಪುನಃ ಇಸ್ರಾಯೇಲ್ಗೆ ಬರ್ತಾರೆ ಅಂದ್ರೆ ಕಾನಾನ ದೇಶಕ್ಕೆ ಬರ್ತಾರೆ. ಹಾಲು ಜೇನು ಹರಿಯುವಂತ ನಾಡಿಗೆ ಬರ್ತಾರೆ. ಬರುವಂತ ಸಮಯದಲ್ಲಿ ಸುಮಾರು ಮೋರ್ ದೆನ್ 40 ಇಯರ್ಸ್ ಆಗುತ್ತೆ 40 ವರ್ಷಗಳಾಗತ್ತೆ. ಆ ಟೈಮ್ನಲ್ಲಿ ದೇವರ ವಾಕ್ಯವನ್ನು ಅವರಿಗೆ ಕೊಡುತ್ತಾರೆ. ಏನಪ್ಪ ಅಂದ್ರೆ ನೀನು ದೇವರ 10 ಆಜ್ಞೆಗಳು ಕೂಡ ಅಲ್ಲೇ ಕೊಡಲ್ಪಡುತ್ತೆ. ಆ ನಂತರ ಇವ್ರು ಏನ್ ಮಾಡ್ತಾರೆ ಇಸ್ರಾಯೇಲ್ ಅವರು ದೇವರ ವಿರುದ್ಧವಾಗಿ ಪಾಪ ಮಾಡ್ತಾರೆ. ಪಾಪ ಮಾಡುವಂತ ಸಮಯದಲ್ಲಿ ಆಕಾಶದ ದೇವರು ಹಾವುಗಳು ಅಂದ್ರೆ ಬೆಂಕಿಯ ಹಾವುಗಳನ್ನು ಸುರಿಸಿದ ನಂತರ ಈ ಜನರಿಗೆ ಅದು ಕಚ್ಚುತ್ತದೆ. ಅದು ತುಂಬಾ ಬೆಂಕಿ ಉರಿತವಾದಂತ ಅಷ್ಟು ಉರಿ ಬೆಂಕಿ ಇರುತ್ತೆ. ಇದನ್ನು ಕಂಡಿದಂತ ಜನರು ಪುನಃ ದೇವರ ಹತ್ರ ಬರಲಿಕ್ಕೆ ಪ್ರಯತ್ನ ಪಡುತ್ತಾರೆ. ನಾವು ಮಾಡಿರುವಂತ ತಪ್ಪಾಗಿದೆ ನಮ್ಮನ್ನು ಹೇಗಾದ್ರೂ ಮಾಡಿ ಬಚಾವ್ ಮಾಡಿ ಅಂತ ಹೇಳಿ ದೇವರ ಹತ್ರ ಪುನಃ ಬೇಡ್ಕೊಳ್ತಾರೆ. ಎಷ್ಟೋ ಜನ ಸತ್ತು ಹೋಗ್ತಾರೆ. ಪುನಃ ಮೋಜೆಸ್ ಏನ್ ಮಾಡ್ತಾರಂದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಮೋಜೆಸ್ಗೆ ದೇವ್ರು ಹೇಳ್ತಾರೆ ನೀನೊಂದು ಕಂಬ ಮಾಡು ಆ ಕಂಬಕ್ಕೆ ಕಂಚಿನ ಸರ್ಪವನ್ನು ಮಾಡಿ ಅದ್ರ ಮೇಲೆ ಇಡು ಅಂತ ಹೇಳ್ತಾರೆ. ಅದನ್ನು ನೋಡಿದವರು
ಬದುಕೊಂಡು ಉಳ್ಕೊಳ್ತಾರೆ, ಇಲ್ಲದ್ರೆ ಸತ್ತು ಹೋಗ್ತಾರೆ ಅಂತ ಹೇಳಿ ದೇವರು ಅವರಿಗೆ ವಾಗ್ದಾನ ಕೊಡ್ತಾರೆ. ಅದೇ ರೀತಿ ಮೋಜಸ್ ಮಾಡ್ತಾರೆ. ಮೋಜಸ್ ಆ ಸರ್ಪ, ಯಾರ ಸರ್ಪ, ಅದು ಕಂಚಿನ ಕಂಬದ ಸರ್ಪನ ಯಾರು ನೋಡ್ತಾರಲ್ಲ ಅವರೆಲ್ಲ ಬಚಾವಾಗ್ತಾರೆ. ಸೊ ಇದು ಅಂದ್ರೆ ಪಾಪದಿಂದ ಮುಕ್ತಿ ಆಗೋದಕ್ಕೋಸ್ಕರ ದೇವರೊಂದು ಕೊಟ್ಟಿರುವಂತ ಒಂದು ಸೈನ್ ಆಗಿದೆ. ಹಾವಿಂದಲೂ ಇವನು ಕೊಂದಾಕ್ಬೇಕಂತ ದೇವರದೇ ಪ್ರಯತ್ನ ಆಗಿದೆ. ಪುನಃ ಅದೇ ಪ್ರಯತ್ನದಿಂದ ಅವ್ರು ಬದುಕಬೇಕಂತ ಹೇಳಿ ಒಂದು ಸಂದೇಶ ಅಷ್ಟೇ ಹೊರತು ಬೇರೆ ಏನಿಲ್ಲ. ಮತ್ತೆ ಇನ್ನೊಂದು ಮೋಜಸ್ ಆಗಾಗ ಎಂತ ಮಾಡ್ತಾರೆ, ಮೋಜಸ್ ಇನ್ನೊಂದು ಅವ್ರ ಕೈಲಿರುವಂತ ಕೋಲ್ ಇರುತ್ತೆ, ಆ ಕೋಲ್ ಅನ್ನುವಂಥದ್ದು ಕೆಳಗಡೆ ಬಿಡಿಸಿದ್ರೆ ಅದು ಹಾವಾಗುತ್ತೆ. ಸೊ ಈ ರೀತಿ ತುಂಬಾ ಕಡೆ ಉದಾಹರಣೆ ಇದೆ ವೀಕ್ಷಕರೇ, ಬೈಬಲಲ್ಲಿ ಓದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಮೇ ಬಿ ಅವರ ಆ ಸೈನ್ ನೋಡುವ ನನಗೆ ಸ್ವಲ್ಪ ಅರ್ಥ ಆಯ್ತದೆ, ಹಾಗೆ ಇರ್ಬೋದು ಅಂತ ಹೇಳಿ. ಸೊ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ದೇವರು ಹೇಳಿದ್ದಾರೆ, ಒಬ್ರು ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ಬೆದರಿಸು, ಗದರಿಸು, ಮತ್ತೆ ಅವ್ರು ಮಾತು ಕೇಳದೆ ಹೋದ್ರೆ ನನ್ನನ್ನು ಬಿಟ್ಟು ಬಿಡು ಅಂತ ಹೇಳಿದ್ದಾರೆ. ಅದನ್ನೇ ನಮ್ಮ ಟೀಮ್ ಮಾಡಿದೆ. ಸೊ ವಿ ಆರ್ ಹ್ಯಾಪಿ, ನಮಗೆ ಏನೂ ಲಾಸ್ ಇಲ್ಲ. ಓಕೆ, ಸೊ ಹಾಗಾಗಿ ವೀಕ್ಷಕರೇ, ಯೇಸು ಕ್ರಿಸ್ತರ ಶಿಷ್ಯರಾದಂಥ ಇಸ್ಕರಿಯೋತರು ಹಣಕ್ಕೋಸ್ಕರ 30 ನಾಣ್ಯಗೋಸ್ಕರ ಯೇಸುವನ್ನು ಮಾರಿಬಿಟ್ರು. ಮಾರಿದ ನಂತರ ತಾನು ಮಾಡಿರುವಂಥ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ನೇಣಿಗೆ ಶರಣಾಗುತ್ತಾರೆ. ಅವರ ಆತ್ಮವನ್ನು ನರಕದ ಗುಂಡಿಗೆ ಹಾಕಲ್ಪಡುತ್ತೆ. ಆ ಪರಿಸ್ಥಿತಿ ಇವರಿಗೆ ಬರದಿರಲಿ ಅಂತ ಹೇಳಿ ನಮ್ಮ ಟೀಮಿನ ಪ್ರಾರ್ಥನೆ ಆಗಿದೆ. ಪ್ರೀತಿಯ ದೈವ ಜನರೇ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡೆದಿರುವಂತ ನೀವು ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ ಆತ್ಮಗಳನ್ನು ರಕ್ಷಣೆ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಹೆಸರನ್ನು ಉನ್ನತ ಸ್ಥಾನಕ್ಕೆ ತಕೊಂಡು ಹೋಗೋಣ. ಕಾಮಿಡಿ ಮನಸ್ಸಲ್ಲಿ ಕೂಡ ಆಲೋಚನೆ ಮಾಡೋದು ಬೇಡ. ಜೋಕ್, ದೇವರು ಕೊಟ್ಟಂತ ಮಾತು ನಾವು ಜೋಕಾಗಿ ಯಾವತ್ತೂ ಕೂಡ ತಗೊಳ್ಬಾರದು. ಸೊ ಅಂಥದ್ದು ನಮ್ಮ ಕರ್ತವ್ಯ ಆಗಬೇಕು. ಸೈತಾನ ನಮ್ಮ ಕಾಲದ ಬುಡದಲ್ಲಿರಬೇಕು. ಓಕೆ, ಜೈ ಜೇಜು.